ओम शांति। आज का मुरली तारीख 20 मार्च 2025। मीठे बच्चे, इस पुरानी दुनिया में अल्पकाल क्षण भंगुर सुख है। यह साथ नहीं चल सकता। साथ में अविनाशी ज्ञान रत्न चलते हैं, इसलिए अविनाशी कमाई जमा करो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಹಳೆಯ ಜಗತ್ತಲ್ಲಿ ಎಲ್ಲ ಸುಖವೂ ಕೂಡ ಕ್ಷಣದ ಸುಖ ಆಗಿದೆ. ಇದೆಲ್ಲದೂ ಸಹ ಕ್ಷಣದ ಸುಖ, ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಆದ್ದರಿಂದ ಜ್ಞಾನದ ಅವಿನಾಶಿಯಾಗಿರುವಂತಹ ಸಂಪಾದನೆ ಜಮಾ ಮಾಡಿಕೊಳ್ಳಿ. ಇದು ಒಂದೇ ನಮ್ಮ ಜೊತೆಗೆ ಬರೋದು, ಜ್ಞಾನ ಒಂದೇ ನಮ್ಮ ಜೊತೆಗೆ ಬರುತ್ತೆ. ಪ್ರಶ್ನೆ, बाप की पढ़ाई में तुम्हें कौन सी विद्या नहीं सिखाई जाती है? ಈಶ್ವರೀಯ ವಿದ್ಯಾಲಯದಲ್ಲಿ, ಈಶ್ವರೀಯ ಈ ಜ್ಞಾನದಲ್ಲಿ ಯಾವ ವಿದ್ಯೆಯನ್ನು ಕಲಿಸಿಕೊಡಲು ಸಾಧ್ಯ ಇಲ್ಲ? ಉತ್ತರ, ಭೂತ್ ವಿದ್ಯೆ. ಭೂತ್ ವಿದ್ಯೆ ಇದನ್ನು ಕಲಿಸಿಕೊಡಲು ಸಾಧ್ಯವಿಲ್ಲ. ಕಿಸಿ ಕೆ ಸಂಕಲ್ಪೋಂ ಕೋ ರೀಡ್ ಕರ್ನಾ ಯಹ ಭೂತ್ ವಿದ್ಯಾ ಹೈ. ಇನ್ನೊಬ್ಬರ ಸಂಕಲ್ಪಗಳನ್ನು ರೀಡ್ ಮಾಡೋದು ಇದು ಭೂತ ವಿದ್ಯೆ ಆಗಿದೆ. ಈ ವಿದ್ಯೆ ಇಲ್ಲಿ ಹೇಳಿಕೊಡಲು ಸಾಧ್ಯ ಇಲ್ಲ. ಬಾಪ್ ಕೋಯಿ ಥಾಟ್ ರೀಡರ್ ನಹೀ ಹೇ. ಶಿವ ತಂದೆ ಯಾರ ವಿಚಾರಗಳನ್ನು ಸಹ ರೀಡ್ ಮಾಡೋದಿಲ್ಲ. ಯಾರ ಸಂಕಲ್ಪಗಳು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋದಿಲ್ಲ ಭಗವಂತ. ವಹ ಜಾನೆ ಜಾನ್ನಾಹರ್ ಅರ್ಥಾತ್ ನಾಲೆಜ್ಫುಲ್ ಹೇ. ಪರಮಾತ್ಮ ಎಲ್ಲದನ್ನು ತಿಳಿದುಕೊಂಡಂಥವನೇ. ಎಲ್ಲದೂ ಗೊತ್ತು ಭಗವಂತನಿಗೆ. ಆದರೆ ಆ ಭಗವಂತ ಮನುಷ್ಯರ ಮನಸ್ಸಲ್ಲಿ ಏನು ಸಂಕಲ್ಪ ನಡೀತದೆ ಅದೆಲ್ಲ ತಿಳ್ಕೊಳ್ಲಿಕ್ಕೆ ಹೋಗಲ್ಲ. ತಿಳಿದುಕೊಂಡಂಥವನು ಅಂತಂದರೆ ಜ್ಞಾನಪೂರ್ಣ ಅಂತ ಹೇಳಾಗ್ತದೆ. ಪರಮಾತ್ಮ ಜ್ಞಾನ ಸಾಗರ, ಜ್ಞಾನದಲ್ಲಿ ಪರ್ಫೆಕ್ಟ್ ಕಂಪ್ಲೀಟ್ ಭಗವಂತನಲ್ಲಿ ಜ್ಞಾನ ಇರೋದು. ಪರಮಾತ್ಮ ಅಂದ್ರೇ ಜ್ಞಾನ ಸಾಗರ. ಬೇರೆಯವರ ಸಂಕಲ್ಪಗಳನ್ನೆಲ್ಲ ರೀಡ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಭಗವಂತನ ಕೆಲಸ ಅಲ್ಲ. ತಂದೆ ಬಂದಿದ್ದಾರೆ ಆತ್ಮೀಯ ಶಿಕ್ಷಣವನ್ನು ಓದಿಸಲಿಕ್ಕೆ. ಇದರಿಂದ ನಮಗೆ 21 ಜನ್ಮಗಳವರೆಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ. ಆದ್ದರಿಂದ ಬಾಬಾ ಕೊಡುವಂಥ ಶಿಕ್ಷಣ ಪ್ರತಿದಿನ ಓದಬೇಕು. ಈ ಶಿಕ್ಷಣವನ್ನು ಇನ್ನೊಬ್ಬರಿಗೆ ತಿಳಿಸಬೇಕು. ಈಶ್ವರಿಯ ಒಂದು ಶಿಕ್ಷಣದ ಸಂಪಾದನೆ ಮಾಡಿಕೊಳ್ಬೇಕು. आज का वरदान, माया के बंधनों से सदा निर्बंधन रहने वाले ಯೋಗಯುಕ್ತ ಬಂಧನ ಮುಕ್ತ ಭವ. ವರದಾನ ಆಗಿದೆ, ಮಾಯೆ ಬಂಧನದಿಂದ ಸದಾ ನಿರ್ಬಂಧನರಾಗಿರುವಂತಹ ಯೋಗಯುಕ್ತ ಬಂಧನ ಮುಕ್ತರಾಗಿರಿ. ಬಂಧನ ಮುಕ್ತಿಗೆ ನಿಶಾನೆ ಹೇ ಸದಾ ಯೋಗಯುಕ್ತ. ಬಂಧನ ಮುಕ್ತರ ಲಕ್ಷಣ ಆಗಿದೆ ಸದಾ ಯೋಗಯುಕ್ತವಾಗಿರೋದು. ಯೋಗಯುಕ್ತ ಬಚ್ಚೆ ಜಿಮ್ಮೆವಾರಿಯೋಂ ಕೆ ಬಂಧನ ವ ಮಾಯೆ ಕೆ ಬಂಧನ ಸೆ ಮುಕ್ತ ಹೋಂಗೆ. ಯಾರು ಯೋಗಯುಕ್ತ ಮಕ್ಕಳಿರ್ತಾರೆ ಅವರು ಜವಾಬ್ದಾರಿಗಳ ಬಂಧನ ಅಥವಾ ಮಾಯೆ ಬಂಧನದಿಂದ ಮುಕ್ತರಾಗಿರ್ತಾರೆ. ಮನ್ ಕಭಿ ಬಂಧನ ನ ಹೋ, ಅಂಥವರಿಗೆ ಮನಸ್ಸಿನ ಬಂಧನವೂ ಸಹ ಇರೋದಿಲ್ಲ. ಲೌಕಿಕದ ಎಲ್ಲ ಜವಾಬ್ದಾರಿಗಳಿದ್ದರೂ ಅದು ಆಟ ಅಂತ ತಿಳ್ಕೊಳ್ತಾರೆ. ಅದನ್ನು ನಿಮಿತ್ತ ಅಂತ ತಿಳಿದು ಲೌಕಿಕದ ಜಿಮ್ಮೆವಾರಿಯನ್ನು ನಿಭಾಯಿಸ್ತಾರೆ. ಆದ್ದರಿಂದ ಜಿಮ್ಮೆವಾರಿ ಬಾಪ್ ಹೇ ಆಪ್ ನಿಮಿತ್ತ ಹೋ. ನಾವು ನಿಮಿತ್ತ, ಯಾವುದೇ ಕೆಲಸ ಕಾರ್ಯಕ್ಕೆ ನಾವು ಏನು ನಿಮಿತ್ತ ಆಗಿದ್ದೇವೆ ಅದನ್ನು ನಾವು ನೆನಪಿಟ್ಕೊಳ್ಬೇಕು. ನಾವು ನಿಮಿತ್ತ ಇದಕ್ಕೆ ಈ ಕೆಲಸ ಮಾಡಲಿಕ್ಕೆ, ಈ ಒಂದು ಸೇವೆಗೆ ಎಲ್ಲ ಮಾಡಿಸುವಂತಹ ಜವಾಬ್ದಾರಿ ಶಿವಬಾಬಂದು ಅಂತ ಪರಮಾತ್ಮನ ಜವಾಬ್ದಾರಿ ಕೊಡಬೇಕು. ನಾವು ನಿಮಿತ್ತ ಅಂತ ತಿಳ್ಕೊಳ್ಬೇಕು. ಆಗ ಬಂಧನ ಮುಕ್ತ ಆಗ್ತೇವೆ, ಯೋಗಯುಕ್ತನೂ ಕೂಡ ಆಗ್ತೇವೆ. ಸ್ಲೋಗನ್, ಕರನ್ ಕರಾವನಹಾರ್ ಕಿ ಸ್ಮೃತಿ ಸೆ ಭಾನ್ ಔರ್ ಅಭಿಮಾನ್ ಕೋ ಸಮಾಪ್ತ ಕರೋ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಮಾಡಿಸುವಂತಹ ತಂದೆಯ ಸ್ಮೃತಿಯೊಂದಿಗೆ ಭಾನ್ ಅವರ ಅಭಿಮಾನದ ಸಮಾಪ್ತಿ ಮಾಡ್ರಿ. ಪರಮಾತ್ಮ ಇದನ್ನು ಎಲ್ಲ ಮಾಡಿಸಿಕೊಂಡು ಹೋಗುವಂಥವ್ರು. ಅದಕ್ಕೆ ಭಾನ್ ಅವರ ಅಭಿಮಾನದಿಂದ ಮುಕ್ತರಾಗ್ರಿ. ಅಚ್ಚ. ಓಂ ಶಾಂತಿ.